ಚಿತ್ರದುರ್ಗದಲ್ಲಿ ಈ ಮಸೀದಿ ನಿರ್ಮಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದವೊಂದು ಶುರುವಾಗ್ಬಿಟ್ಟಿದೆ. ಸಾದಿಕ್ ನಗರದಲ್ಲಿ ತಲೆ ಎತ್ತುತ್ತಾ ಇರುವ ಮಸೀದಿ ಕಟ್ಟಡ ನೆಲಸಮ ಆಗಲೇಬೇಕು ಅಂತ ಆಗ್ರಹಿಸುತ್ತಿದ್ದಾರಂತೆ. ಅದ್ಯಾಕೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಇದು ಚಿತ್ರದುರ್ಗ ನಗರದ ಹೈವೇ ಪಕ್ಕದಲ್ಲಿರೋ ಸಾದಿಕ್ ನಗರ. ಇದು ನಗರಸಭೆ ವ್ಯಾಪ್ತಿಯ 35ನೇ ವಾರ್ಡ್ ವ್ಯಾಪ್ತಿಯಲ್ಲಿರುವ ಜನವಸತಿ ಪ್ರದೇಶ. ಇಲ್ಲಿ 500ಕ್ಕೂ ಹೆಚ್ಚು ಹಿಂದೂ ಕುಟುಂಬಗಳು ವಾಸ ಮಾಡ್ತಾ ಇದ್ದು 30ಕ್ಕೂ ಹೆಚ್ಚು ಮುಸ್ಲಿಂ ಕುಟುಂಬಗಳು ಕೂಡ ವಾಸ ಮಾಡ್ತಿವೆ. ಆದ್ರೆ ಇಲ್ಲಿ ಹೊಸ ವಿವಾದವೊಂದು ಶುರುವಾಗಿದ್ದು ದಿನೇ ದಿನೇ ವಿವಾದ ಗಂಭೀರ ಸ್ವರೂಪ ಪಡಿತಾ ಇದೆ. ಹೌದು, ಸಾದಿಕ್ ನಗರದಲ್ಲಿ ನಿರ್ಮಾಣವಾಗ್ತಾ ಇರುವ ಹೊಸ ಮಸೀದಿ ಕಟ್ಟಡ ವಿವಾದಕ್ಕೆ ಕಾರಣವಾಗಿದೆ. ಇನ್ನು ವಿವಾದ ಆರಂಭವಾಗ್ತಾ ಇದ್ದಂತೆ ಚಿತ್ರದುರ್ಗ ನಗರಕ್ಕೆ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಕೂಡ ಎಂಟ್ರಿ ಕೊಟ್ಟಿದ್ದು ಅಕ್ರಮ ಮಸೀದಿ ನಿರ್ಮಾಣಕ್ಕೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ನಗರದಲ್ಲಿ ಶ್ರೀರಾಮ ಸೇನೆ ಮುಖಂಡರ ಜೊತೆ ಪ್ರತಿಭಟನೆ ನಡೆಸಿದ್ದು ಕೂಡಲೇ ರಸ್ತೆ ಬದಿ ನಿರ್ಮಾಣವಾಗ್ತಾ ಇರುವ ಮಸೀದಿ ಕಟ್ಟಡ ನೆಲಸಮ ಮಾಡಬೇಕು ಅಂತ ಒತ್ತಾಯಿಸಿ ಚಿತ್ರದುರ್ಗ ಜಿಲ್ಲಾಡಳಿತಕ್ಕೆ ಮನವಿಯನ್ನ ಸಲ್ಲಿಸಿದ್ದಾರೆ. ನಿಯಮ ಕಾನೂನ ಮುರಿದು ಮಸೀದಿಯನ್ನು ಕಟ್ತಾ ಇದ್ದಾರೆ. ಸೊ ಅದು ಕಟ್ಟಬಾರದು, ಕಾನೂನು ಬಾಹಿರ ಅಂತನ್ನುವಂಥದ್ದು ಎಲ್ಲ ರೀತಿಯ ಅಲ್ಲಿಯ ಸ್ಥಳೀಯ ಬಡಾವಣೆಯವರು ಬೇರೆ ಬೇರೆ ಸಂಘಟನೆಯವರು ಕೊಟ್ಟರೂ ಕೂಡ ನಿರಂತರವಾಗಿ ಕಟ್ಟಡ ಮಾಡ್ತಾ ಇದ್ದಾರೆ. ಒಟ್ಟಾರೆ ಕೋಟೆನಾಡು ಚಿತ್ರದುರ್ಗದ ಸಾದಿಕ್ ನಗರದಲ್ಲಿ ತಲೆ ಎತ್ತಿರುವ ನೂತನ ಮಸೀದಿ ಹೊಸ ವಿವಾದಕ್ಕೆ ಕಾರಣವಾಗಿದೆ. ಕೂಡಲೇ ಚಿತ್ರದುರ್ಗ ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಯನ್ನ ಬಗೆಹರಿಸಬೇಕು ಅನ್ನೋದೇ ಸಾರ್ವಜನಿಕರ ಒತ್ತಾಯ. ರಾಜಶೇಖರ್, ಗ್ಯಾರಂಟಿ ನ್ಯೂಸ್, ಚಿತ್ರದುರ್ಗ.